ಹೋಬಳಿಯಲ್ಲಿರುವಂತಹ ಒಂದು ಗ್ರಾಮವಾದಂಥ ಅಣ್ವಾಳ ಗ್ರಾಮ. ಸೊ ಇಂದು ಅಣ್ವಾಳ ಗ್ರಾಮದ ಕುರಿತು ಮಹತ್ವದ ಹಿನ್ನೆಲೆಯನ್ನು ಮತ್ತು ಅದರ ಸಂಪೂರ್ಣ ಮಹತ್ವವನ್ನು ತಿಳಿಯಲು ಇಂದಿನ ಗ್ರಾಮವಾದಂಥ ನಮ್ಮ ಅಣ್ವಾಳ ಗ್ರಾಮಕ್ಕೆ ಸೊ ಅದರಲ್ಲಿರುವಂತಹ ವಿಶೇಷವನ್ನು ಕುರಿತು ಒಂದೊಮ್ಮೆ ನೋಡೋಣ ಬನ್ನಿ. ಅಣ್ವಾಳ ಗ್ರಾಮದ ಮೊಹರಂ ಹಬ್ಬವು ಎಲ್ಲ ಜಾತಿ ಧರ್ಮಗಳ ಭೇದ ಭಾವವಿಲ್ಲದೆ ಎಲ್ಲ ಜನರು ಒಂದೆಡೆ ಸೇರಿ ತಮ್ಮ ಮನಸ್ಪೂರ್ವಕವಾಗಿ ಆಚರಿಸುವ ಒಂದು ಹಿಂದೂ ಮುಸ್ಲಿಂಗಳ ಹಬ್ಬವಾಗಿದೆ. ಊರಿನ ಯುವ ನಾಯಕರಾಗಿರುವಂಥ ಮಂಜಪ್ಪ ತೋಳದವರು ಇಂದು ನಮ್ಮೂರಿನಲ್ಲಿ ಪ್ರತಿ ವರ್ಷದಂತೆ ಆಚರಿಸುವ ಮೊಹರಮ್ಮದ ಕುರಿತು ತಮ್ಮೊಂದೆರಡು ಅನಿಸಿಕೆಯನ್ನು ಹೇಳಬೇಕಾಗಿ ವಿನಂತಿಸಿಕೊಳ್ತೇವೆ. ನಮಸ್ತೆ ಆತ್ಮೀಯ ಸೋದರರೇ, ವಿಶೇಷವಾಗಿ ನಾವು ಹಿಂದೂಗಳು ಎಲ್ಲ ಹಬ್ಬ ಎಲ್ಲ ಹಬ್ಬವನ್ನು ಆಚರಿಸ್ತೀವಿ. ಈ ಹಬ್ಬ ಸ್ಪೆಷಲ್ ಏನಪ್ಪ ಅಂದ್ರೆ ಮತ್ತು ಹಿಂದೂ ಮುಸ್ಲಿಂ ಸೇರಿ ಆಚರಿಸುವಂಥ ಹಬ್ಬ ಇದು. ಈ ಹಬ್ಬದ ವಿಶೇಷತೆ ಅಂತಂದ್ರೆ ಅಮಾವಾಸ್ಯೆ ದಿನ 3 ದಿನ ಬಿಟ್ಟು ಗುದ್ಲಿ ಆಗ್ತದೆ. ಗುದ್ಲಿ ಹಾಕಿದ ನಂತರ ಪೆಟ್ಟಿಗೆ ಬರ್ತಾರೆ. ಬೆಳಗ್ಲಸಿ ಪೆಟ್ಟಿಗೆ ಬಂದು ಅವತ್ತು ಎಲ್ಲ ಕಾರ್ಯಕ್ರಮ ಹೋಗಿರ್ತವೆ. ಸ್ವಲ್ಪ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿಕೊಂಡು ಬೆಳಗ್ಗೆ ದೇವ್ರು ಕುಂತು ಮತ್ತು ಕತ್ತರಾತ್ರಿ ಅಂತಂದೇಳಿ ನಾವು ಬೆಂಕಿಯಾಗಿ 9ನೇ ಸವಾರಿ ಅಂತೀವಿ. ಅದು ಅವತ್ತಿನ ದಿನ ದೇವರು ಸಾಯಂಕಾಲ ಟೈಮ್ ಎಬ್ಬಿಸಿ ಬೆಳಗ್ಗೆ ಕಿಸ್ತುಳಿತೇವೆ. ಸಾಯಂಕಾಲ ದೇವರು ನೆನೆಸಿ ಆ ದೇವ್ರ ಒಳಗೆ ಕಳಿಸಿ ಒಟ್ಟು ಯಾವುದೇ ಹಿಂದೂ ಮುಸ್ಲಿಂ ಬಾಂಧವರಂತ ಭೇದ ಭಾವದಿಂದ ಈ ಹಬ್ಬವನ್ನು ಆಚರಿಸಿ ಎಲ್ಲರಿಗೆ ಮೊಹರಂ ಹಬ್ಬದ ಆರ್ಥಿಕ ಶುಭಾಶಯಗಳು. ಸುತ್ತಮುತ್ತಲಿನ ಗ್ರಾಮಗಳ ಆರಾಧ್ಯ ದೇವತೆಯಾಗಿರುವ ಶ್ರೀ ದುರ್ಗಾದೇವಿ ಜಾತ್ರೆಯು 5 ದಿನಗಳ ಕಾಲ ಏಪ್ರಿಲ್ ತಿಂಗಳಲ್ಲಿ ನಡೆಯುತ್ತದೆ. ಈ ಜಾತ್ರೆಯ ದಿನದಂದು ಸಂಜೆ 5 ಗಂಟೆಗೆ ಎಲ್ಲ ಊರಿನ ಜನರು ಒಂದೆಡೆ ಸೇರಿ ತಾಯಿ ರಥೋತ್ಸವವನ್ನು ಜರುಗಲಾಗುತ್ತದೆ. ಕನಕ ಗುರು ಬಂದ ನಮಗೆಲ್ಲ ಶುಭವ ತಂದ, ಕನಕ ಗುರು ಬಂದ ನಮಗೆಲ್ಲ ಶುಭವ ತಂದ, ಶುಭ ತಂದ ನಮಗೆಲ್ಲ ನಂದ, ಕನಕ ಗುರು ಬಂದ ನಮಗೆಲ್ಲ ಶುಭವ ತಂದ. ಈ ಒಂದು ಸಂದರ್ಭದಲ್ಲಿ 535ನೇ ಭಕ್ತ ಕನಕದಾಸ ಜಯಂತಿಯನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಭಕ್ತ ಕನಕದಾಸ ಜಯಂತಿ ಕಳೆದ ಹಲವಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂತ ಬರ್ತಾ ಇದ್ದೀವಿ. 1509ರಲ್ಲಿ ಕನಕದಾಸರು ಹಾವೇರಿ ಜಿಲ್ಲೆಯ ಬಂಕಾಪುರದ ಹತ್ತಿರದಂಥ ಬಾಡ ಗ್ರಾಮದಲ್ಲಿ ಜನಿಸ್ತಾರ. ಬೀರಪ್ಪ ತಂದೆ ತಾಯಿ ಬಚ್ಚಮ್ಮನ ಮಗನಾಗಿ ಜನಿಸಿ ಅನೇಕ ಅಲ್ಲಿ ಸಾಮಂತ ಅರಸರಾದಂಥ ಬೀರಪ್ಪ ಅವರ ಮಗನಾಗಿ ಜನಿಸಿ ಮುಂದೆ ಬರ್ತಾ ಅಲ್ಲಿನ ಒಂದು ಆಳ್ವಿಕೆ ನಡೆಸಿ ತದನಂತರ ಈ ಒಂದು ನನಗೆ ರಾಜ್ಯದ ಭಾರ ಸಾಕು, ಆಧ್ಯಾತ್ಮಿಕ ಕಡೆ ನಾವು ಗಮನ ಹರಿಸ್ಬೇಕಂತ ಗಮನ ಹರಿಸಿ ಆಧ್ಯಾತ್ಮಿಕ ಕಡೆ ಕಾಗಿನಲ್ಲಿ ಆದಿಕೇಶವನ ಕೃಪಾ ಆಶೀರ್ವಾದ ಪಡೆದುಕೊಂಡು ಅನೇಕ ದಾಸ ಸಾಹಿತ್ಯದ ಮುಖಾಂತರ ಕೀರ್ತನೆಗಳ ಮುಖಾಂತರ ಇಡೀ ನಾಡಿಗೆ ಸರಳವಾಗಿ ಸಜ್ಜನಿಕೆಯಿಂದ ವ್ಯಕ್ತಿಗಳು ಯಾವ ತರ ವ್ಯಕ್ತಿತ್ವ ವಿಕಾಸನ ಮಾಡಬೇಕು, ಸರಳವಾಗಿ ಮಾರ್ಗದರ್ಶನ ಮಾಡ್ಕೊಂತ ಕುಲವೆಂದು ಬೆಳೆದಾಡಿದಿರಿ, ಆ ಕುಲದ ನೆಲೆಯನ್ನಾದರೂ ಬಲ್ಲಿರ ಎಂದು ಹೇಳುತ್ತಾ ಕೀರ್ತನೆ ಮುಖದ ದಾಸ ಸಾಹಿತ್ಯವನ್ನು ಸಾಧಿಸಿದ ದಾಸ ಶ್ರೇಷ್ಠ ಭಕ್ತ